ಲೈಂಗಿಕತೆ ಅಥವಾ ಲೈಂಗಿಕ ವಿಷಯಗಳನ್ನು ಮಾತಾಡೋದಂದ್ರೆ ಬರೀ ಸಂಭೋಗದ ವಿಷಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಗಂಡಸರು ಏನು ಮಾಡ್ತಾರೆ, ಅವ್ರ ಹೆಂಗಸರಿಗೆ ಅಲ್ಲಿ ಅದರ ಥರ ತಾನು ಅದು ಹೆಂಡ್ತಿನೂ ಕೂಡ ಮಾಡಬೇಕು, ಹಿಂಗೆ ಮಾಡ್ಬೇಕು. ಎಷ್ಟೋ ಹೆಂಗಸರು ಬಂದು ಹೇಳ್ತಾರೆ, ಇದನ್ನು ತುಂಬ ಚಟ ಇದೆ ಅವ್ರಿಗೆ ಅದನ್ನೆಲ್ಲ ನೋಡೋದು, ನನಗೂ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ತಾರೆ. ನನ್ನ ಕೈಲಿ ಆಗೋದಿಲ್ಲ, ಹೇಳಿದರೆ ಜಗಳ ಆಡ್ತಾರೆ, ಏನು ಮಾಡೋದು? ತಜ್ಞಾಗಿ ಮಾತಾಡೋದಾದ್ರೆ ಸೆಕ್ಸ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದರೆ ನಾನು ಮೊದಲೇ ಹೇಳಿದೆ, ಲೈಂಗಿಕತೆ ಅಥವಾ ಲೈಂಗಿಕ ವಿಷಯಗಳನ್ನು ಮಾತಾಡೋದಂದರೆ ಬರೀ ಸಂಭೋಗದ ವಿಷಯ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಾವು ಸೆಕ್ಸ್ ಎಜುಕೇಷನ್ ಅಥವಾ ಸೆಕ್ಷುಯಾಲಿಟಿ ಎಜುಕೇಷನ್ ಅಂತ ನಾವು ಹೇಳ್ತಾ ಇದ್ದಾಗ ಅದರೊಳಗೆ ಎಲ್ಲರೂ ಏನು ಅಂದ್ಕೊಳ್ತಾರೆ, ನಮ್ಮ ಮಕ್ಕಳನ್ನ ಕೆಡಿಸ್ಬಿಡ್ತಾರೆ, ಅವ್ರಿಗೆ ಏನೇನೋ ಹೇಳ್ಕೊಟ್ಬಿಟ್ಟು ಸಂಭೋಗದ ಬಗ್ಗೆ ಇದೆಲ್ಲನೂ ನಮ್ಮ ಮಕ್ಕಳು ಕೆಟ್ಟೋಗ್ತಾರೆ ಅನ್ನೋ ಭಾವನೆ ಕೆಲವು ಪೇರೆಂಟ್ಸಲ್ಲೂ ಇದೆ. ಹಾಗೆ ಕೆಲವರು ಬೇರೆ ಅದನ್ನು ಪಾಲಿಸಿ ಮೇಕರ್ಸ್ ಇದರೊಳಗೂ ಕೂಡ ಈ ಥರ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೋದಾ, ಪೇರೆಂಟ್ಸಿಂದ ಏನಾದರೂ ಅವ್ರಿಗೆ ರೆಸಿಸ್ಟೆನ್ಸ್ ಬರುತ್ತಾ, ಈ ಥರ ಅವರಲ್ಲೂ ಭಾವನೆ ಇದೆ. ಆದರೆ ಸೆಕ್ಷುಯಾಲಿಟಿ ಎಜುಕೇಷನ್ ಅಂತ ಹೇಳಿದಾಗ ನೀವು ಕರೆಕ್ಟಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗಂದ್ರೆ ಏನು, ಯಾರು ಅದನ್ನು ಹೇಳ್ಕೊಡ್ಬೋದು, ಯಾವ ರೀತಿನಲ್ಲಿ ಹೇಳಬೇಕು ಮತ್ತು ಯಾವ ವಯಸ್ಸಿನಲ್ಲಿ ಪ್ರಾರಂಭ ಮಾಡಬೇಕು, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ನಾವು ಸೆಕ್ಷುಯಾಲಿಟಿ ಎಜುಕೇಷನ್ ಅನ್ನೋದನ್ನು ಏಜ್ ಬೇಸ್ಡ್, ಅಂದರೆ ಆಯಾ ವಯಸ್ಸಿಗೆ ಅನುಗುಣವಾಗಿ, ಅಲ್ಲಿಯ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ಎಷ್ಟು ಬೇಕೋ ಏನನ್ನು ಬೇಕೋ ಅದನ್ನು ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ, ಅದನ್ನು ನಾವು ಹೆಲ್ತಿ ಸೆಕ್ಷುಯಾಲಿಟಿ ಎಜುಕೇಷನ್, ಏಜ್ ಅಪ್ರೋಪ್ರಿಯೇಟ್, ಕಲ್ಚರ್ ಅಪ್ರೋಪ್ರಿಯೇಟ್, ವ್ಯಾಲ್ಯೂ ಬೇಸ್ಡ್ ಸೆಕ್ಷುಯಾಲಿಟಿ ಎಜುಕೇಷನ್, ಇದು ಮುಖ್ಯವಾಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸೆಕ್ಷುಯಾಲಿಟಿ ಅನ್ನೋದು ನಾ ಹೇಳ್ದಂಗೆ ಹುಟ್ಟಿನಿಂದ ಇಳಿ ವಯಸ್ಸಿನ ತನಕ ಪ್ರತಿ ವ್ಯಕ್ತಿಗೂ ಅವ್ರ ದೇಹಕ್ಕೆ ಸಂಬಂಧಪಟ್ಟ ವಿಷಯ. ಒಂದು ಮಗು ಚಿಕ್ಕ ವಯಸ್ಸಿನಲ್ಲಿ, ನೀವು ಚಿಕ್ಕ ಮಗು ಆಗಿದ್ದಾಗ ಎಲ್ಲ ಹೇಳಿ, ಇದು ಕಣ್ಣು, ಇದು ಮೂಗು, ಇದು ತಲೆ ಅಥವಾ ಕಾಲು ಎಲ್ಲ ಹೇಳ್ಕೊಡ್ತಾ ಇರ್ತೀರ. ಆದರೆ ಆ ಮಗುಗೆ ಜನನಾಂಗದ ಬಗ್ಗೆ ನೀವು ಅದಕ್ಕೆ ಇವತ್ತಿಗೂ ನಾವು ಸರಿಯಾದ ಅದಕ್ಕೆ ಒಂದು ಯಾವ ಹೆಸರಿನಲ್ಲಿ ಕರಿಬೇಕು, ಏನು ಹೇಳಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಕೂಡ ಯಾರೂ ಮಾತಾಡೋದಿಲ್ಲ. ಹಾಗಾಗಿ ಒಂದು ಶಿಶ್ನದ ಬಗ್ಗೆ ಅಥವಾ ಯೋನಿ ಬಗ್ಗೆ ಇದ್ರ ಸಹಜ ರೀತಿಯಲ್ಲಿ ಮಗುಗೆಲ್ಲ ಅದ್ರ ದೇಹನ ಎಕ್ಸ್ಪ್ಲೋರ್ ಮಾಡ್ತಿರತ್ತೆ ಒಂದು ವಯಸ್ಸಿನಲ್ಲಿ ಎಲ್ಲ ಕಂಡಿಡ್ಕೊಳ್ಳೋದು. ಅದೇ ರೀತಿ ಜನನಾಂಗಗಳನ್ನು ಕೂಡ ಮುಟ್ಟೋದು, ತಿಳ್ಕೊಳ್ಳೋದು ಮಾಡತ್ತೆ. ಅದು ಮಾಡಿದ ತಕ್ಷಣವೇ ದೊಡ್ಡವರೆಲ್ಲ ಅದನ್ನು ಸ್ನಬ್ ಮಾಡಿ ಪಪಿ ಶೇಮ್, ತೌತು ಶೇಮ್, ಮುಟ್ಟಬಾರ್ದು, ಮಾಡಬಾರ್ದು, ಹೀಗೆ ಬರೀ ಒಂದು ನಕಾರಾತ್ಮಕವಾಗಿ ಪ್ರಾರಂಭ ಮಾಡ್ತಾರೆ. ಅದನ್ನು ಬಿಟ್ಟು ಚಿಕ್ಕ ಮಗುಗೆ ಬಟ್ಟೆ ಹಾಕಿದಾಗ, ಸ್ನಾನ ಮಾಡಿಸಿದಾಗ, ತೊಡೆ ಮೇಲೆ ಕೂತು ಕತೆ ಹೇಳ್ತಿದ್ದಾಗ ಎಲ್ಲ ದೇಹ ಹೇಳ್ಕೊಡೋ ಇದನ್ನು ಒಂದು ದೇಹದಲ್ಲಿ ಬಟ್ಟೆಗಳಿಂದ ಕೆಲವು ಜಾಗ ಮುಚ್ಚಿರುತ್ತೆ. ಯಾಕಂದರೆ ಅದನ್ನು ಒಂದು ಸೂಕ್ಷ್ಮವಾಗಿರುತ್ತೆ, ಪೆಟ್ಟಾಗ್ಬೋದು, ಅದು ತೊಂದರೆ ಆಗುತ್ತೆ, ನೋವಾಗುತ್ತೆ. ಆದ್ದರಿಂದ ಅದನ್ನು ಯಾರೂ ಮುಟ್ಟದಂಗೆ, ನಿಂಗೆ ಪೆಟ್ಟಾಗ್ದಂಗೆ ನೋಡ್ಕೋಬೇಕು. ಆಮೇಲೆ ಏನಾದರೂ ತೊಂದರೆ ಆದರೆ ನನಗೆ ಹೇಳಬೇಕು. ಅವಾಗ ಏನಾಗುತ್ತೆ, ಮಗುವಿನಲ್ಲಿ ಸಕಾರಾತ್ಮಕ ಭಾವನೆ. ಇಲ್ಲಾಂದರೆ ಏನಾಗುತ್ತೆ, ಇದು ಮುಟ್ಲಾರದು, ಮಾತಾಡಲಾರದು, ಯಾರಿಗೂ ಏನು ಹೇಳಬಾರ್ದು ಇದ್ರ ಬಗ್ಗೆ. ಹಾಗಾಗಿ ಅದಕ್ಕೆ ಪೆಟ್ಟೆ ಆಗಿರ್ಬೋದು, ಸೋಂಕಾಗಿರ್ಬೋದು, ಇನ್ನೊಬ್ಬರು ಲೈಂಗಿಕವಾಗಿ ದುರುಪಯೋಗ ಮಾಡಿದರೂ ಮಗುಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಆವಾಗಲಿಂದ ಅದನ್ನು ಗುಡ್ ಟಚ್, ಬ್ಯಾಡ್ ಟಚ್, ನೀವು ಸರಿಯಾದ ರೀತಿಯಲ್ಲಿ, ಈಗ ಬೇಷ್ ಅಂತ ಬೆನ್ನು ತಟ್ಟಿದರೆ, ಕೆನ್ನೆ ಮುಟ್ಟಿದರೆ, ಅದನ್ನು ನೀವು ಒಳ್ಳೆಯ ಸ್ಪರ್ಶ, ಅದು ನಿನಗೆ ಬೇಡವಾದ ರೀತಿಯಲ್ಲಿ ನೀನು ಹಿಂಸೆಯಾಗೋ ರೀತಿ ಮುಟ್ಟಿದರೆ, ನೀನು ದೇಹದ ಮುಚ್ಚಿರೋ ಅಂಥ ಭಾಗಗಳನ್ನು ಯಾರಾದರೂ ಮುಟ್ಟಿದರೆ ನನಗೆ ಬಂದು ಹೇಳಬೇಕು. ನೀನು ಅದಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡ್ಬಾರ್ದು. ಅವಾಗಲಿಂದನೇ ನೀವು ಸೆಕ್ಷುವಲ್ ಅಬ್ಯೂಸ್ ಅದನ್ನು ನೀವು ತಡೆಗಟ್ಟಕ್ಕೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ. ಚಿಕ್ಕ ಮಗುವಿನಿಂದ ಹಿಡಿದು ಇಳಿ ವಯಸ್ಸಿನ ತನಕ ಯಾವುದೇ ವಯಸ್ಸಲ್ಲಿ ಸೆಕ್ಷುವಲ್ ಅಬ್ಯೂಸ್ ಆಗ್ಬೋದು, ಲೈಂಗಿಕ ಅತ್ಯಾಚಾರ. ಸೊ ಆ ಮಗುಗೆ ಅವಾಗಲಿಂದ ಬೆಳವಣಿಗೆ ಹಂತದಲ್ಲಿ. ಮತ್ತು ಇನ್ನೂ ಒಂದೇನೆಂದರೆ, ಈಗ ಮಹಿಳಾ ದಿನಾಚರಣೆ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೀವಿ. ಒಂದು ಹೆಣ್ಣು ಮಗುಗೆ ಹುಟ್ಟಕ್ಕೆ ಅವಕಾಶ ಕೊಡಿ. ಅದು ಮುಂದೆ ದೊಡ್ಡದಾಗಿ ಏನು ಸಾಧನೆ ಮಾಡುತ್ತೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಅದಕ್ಕೊಂದು ಅವಕಾಶ ಕೊಟ್ಟಿರ್ತಾನೆ. ಅದರಿಂದ ಸ್ತ್ರೀ ಶಿಶು ಭ್ರೂಣ ಹತ್ಯೆ ಅದನ್ನು ಮೊದಲು ತಡೆಗಟ್ಟಿ ಪ್ರತಿಯೊಬ್ಬರು, ಒಂದು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ, ಯಾವುದೇ ಲಿಂಗಭೇದ ಮಾಡದೆ ಎರಡನ್ನೂ ಒಂದೇ ರೀತಿ ಸ್ವೀಕರಿಸೋ ಮನೋಭಾವ ಬೆಳೆಸ್ಕೊಳ್ಳಿ ನೀವು. ಒಂದು ವೇಳೆ ಅದಿದ್ದರೂ ಕೂಡ ಮನೆಯಲ್ಲಿ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳು, ಇತ್ತೀಚಿನ ದಿನಗಳಲ್ಲಿ ಅಫ್ಕೋರ್ಸ್ ಎಲ್ಲರನ್ನೂ ಒಂದೇ ಥರ ಬೆಳೆಸ್ತಾರೆ. ವಿದ್ಯೆ, ಆಹಾರ, ಮನೋರಂಜನೆ ಎಲ್ಲ ಒಂದೇ ಥರ ಮಾಡ್ತಾರೆ. ಮತ್ತು ಅವರವರಲ್ಲಿ ಕೂಡ ಯಾವ ರೀತಿ ಒಬ್ರನ್ನೊಬ್ರು ಪ್ರೀತಿಯಿಂದ ನೋಡಬೇಕು, ಗೌರವದಿಂದ ನೋಡಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಇವಾಗಲಿಂದನೇ ನೀವು ಸೆಕ್ಷುವಲ್ ಅಬ್ಯೂಸ್ ತಡೆಗಟ್ಟೋದಕ್ಕಾಗತ್ತೆ. ಅದು ಪಾರ್ಟ್ ಆಫ್ ಸೆಕ್ಷುಯಾಲಿಟಿ ಎಜುಕೇಷನ್ ಮನೆಯಲ್ಲಿ ಪ್ರಾರಂಭವಾಗಿದ್ದು
ಮುಂದೆ ಅವು ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಹೋಗಿ ಆ ವಯಸ್ಸಿಗೆ ಏನೇನು ಬೇಕು ಆ ದೇಹ ಏನು ಅದನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಬೇರೆಯವ್ರು ಹೇಗೆ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, ಹೀಗೆ ಹಂತ ಹಂತವಾಗಿ ಮಾಡ್ತಾ ಬಂದಾಗ ಮತ್ತು ಹದಿಹರಿಯಕ್ಕೆ ಕಾಲಿಟ್ಟಾಗ ಅದಕ್ಕೆ ಮುಂಚೆನೇ ಮಕ್ಕಳನ್ನ ತಯಾರಿ ಮಾಡಬೇಕು. ಈ ಥರ ದೇಹದಲ್ಲಿ ಆಗೋ ಬದಲಾವಣೆಗಳು ನಿಮಗೆ ಆ ಥರ ಇದ್ದರೆ ಏನೂ ಹೆದರ್ಕೋಬೇಕಾಗಿಲ್ಲ, ಅದನ್ನೇನು ತೊಂದರೆ ಇಲ್ಲ. ಮತ್ತು ಅವ್ರ ಮನಸ್ಸಿನಲ್ಲಿ ಮೂಡೋ ಲೈಂಗಿಕ ಭಾವನೆಗಳು ನಂತರ ಹದಿಹರಿಯದಲ್ಲಿ ಹೇಗೆ ಅದನ್ನು ಅವ್ರ ಹಿಡಿತದಲ್ಲಿ ಇಟ್ಕೋಬೇಕು, ಅವರ ಓದು ವಿದ್ಯೆ ಅದಕ್ಕೆಲ್ಲ ಜಾಸ್ತಿ ಆದ್ಯತೆ ಕೊಡಬೇಕು. ಮತ್ತು ಅವರು ಇದಕ್ಕೆ ಮದುವೆ ವಯಸ್ಸು ಬಂದಾಗ ಅದನ್ನು ಗಂಡು ಹೆಣ್ಣಿನ ಸಂಬಂಧ ಅರ್ಥ ಮಾಡ್ಕೋಬೇಕು. ಪ್ರೀ ಮ್ಯಾರಿಟಲ್ ಕೌನ್ಸೆಲಿಂಗ್, ವಿವಾಹ ಪೂರ್ವ ಮಾರ್ಗದರ್ಶನ. ಹಾಗಾದಾಗ ನಮಗೆ ಅವರು ಒಳ್ಳೆ ಜೀವನ ಪ್ರಾರಂಭ ಮಾಡೋದಕ್ಕೆ ಈಗ ನಡೀತಾ ಇರೋವಂಥ ಡೈವರ್ಸಸ್ಸು ಮತ್ತು ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಪ್ರಾಬ್ಲಮ್, ಇನ್ಕಂಪ್ಯಾಟಬಿಲಿಟಿ ಅಂತ ಹೇಳೋದು, ಇದೆಲ್ಲನೂ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಸೊ ಇವೆಲ್ಲ ಪಾರ್ಟ್ ಆಫ್ ಸೆಕ್ಷುಯಾಲಿಟಿ ಎಜುಕೇಷನ್. ಶಾಲಾ ಕಾಲೇಜುಗಳಲ್ಲಿ ಆಯಾ ವಯಸ್ಸಿಗೆ ಅನುಗುಣವಾಗಿ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡೋದು. ಮಕ್ಕಳ ಮನಸ್ಸನ್ನು ವಿಕಾರಗೊಳಿಸ್ದಂಗೆ ಇದನ್ನು ಸಹಜ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಯಾರೂ ಅದನ್ನು ತಪ್ಪರ್ಥಗಳು ಕೊಡಲ್ಲ. ಈಗಿನ ಜನ್ರೇಷನ್ ತುಂಬ ದೇ ಆರ್ ಓಪನ್, ಅರ್ಥ ಮಾಡ್ಕೊಳ್ತಾರೆ. ಏನಿಲ್ಲದೆ ಇದ್ರೂ ಎಲ್ಲರೂ ಪೋರ್ನೋಗ್ರಫಿ, ಬ್ಲೂ ಫಿಲಮು ಎಲ್ಲ ನೋಡಿ ಅದೇ ಲೈಂಗಿಕ ಶಿಕ್ಷಣ ಅವ್ರಿಗೆ ಸಿಗ್ತಾ ಇರೋದು. ಅದು ಅನ್ಹೆಲ್ತಿ ಲೈಂಗಿಕ ಶಿಕ್ಷಣ. ಮ್ಯಾಮ್, ಇವಾಗ ನೀವು ಪೋರ್ನೋಗ್ರಫಿ, ಬ್ಲೂ ಫಿಲಮ್ ಅಂತ ಹೇಳಿದ್ರಿ. ಯಾರಾದರೂ ಕಪಲ್ಸ್ ನಿಮ್ಮ ಹತ್ರ ಬಂದು ಲೈಕ್ ನನಗೆ ಆ ಫೀಲ್ ಬರ್ತಿಲ್ಲ, ವಿಡಿಯೋದಲ್ಲಿ ನೋಡೋದಂತ ಫೀಲ್ ಬರ್ತಿಲ್ಲ, ಏನು ಪ್ರಾಬ್ಲಮ್ ಇದೆ ಅಂತ ಹಂಚ್ಕೊಂಡಿದಾರಾ? ಅಥವಾ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಎಷ್ಟೋ ಜನಕ್ಕೆ ಅದೊಂದು ಬ್ಲೂ ಫಿಲಮು, ಆ ಪೋರ್ನೋ ಸೈಟ್ಸ್ ನೋಡೋದು ಅದೇ ಒಂದು ಅಡಿಕ್ಷನ್ ಆಗೋಗ್ಬಿಟ್ಟಿರುತ್ತೆ, ಚಟವಾಗಿ. ಅದರಿಂದ ಬಿಡುಗಡೆ ಮಾಡ್ಕೊಳಕ್ಕಾಗಲ್ಲ. ಇದು 2-3 ಥರ. ಅದನ್ನು ಯಾತಕ್ಕೆ ಉಪಯೋಗಿಸ್ಬೇಕು ಅಂದರೆ ಸುಮ್ಮನೆ ಲೈಂಗಿಕವಾಗಿ ಉದ್ರೇಕಗೊಳ್ಳೋದಕ್ಕೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಆ ಭಾವನೆಗಳು ಮೂಡಿಸೋದಕ್ಕೆ ಅಷ್ಟರ ಮಟ್ಟಿಗೆ ಮಾತ್ರ ಉಪಯೋಗಿಸಿದರೆ ಅದರಿಂದ ತೊಂದರೆ ಆಗಲಾರ್ದು. ಆದರೆ ಕೆಲವು ಸಲ ಪುರುಷರಲ್ಲಿ ಏನಾಗುತ್ತೆ, ಅಲ್ಲಿ ತೋರಿಸೋ ಥರ ನಾನಿಲ್ಲ, ಅದರಿಂದ ನನ್ನ ಹೆಂಡತಿ ನನಗೆ ಆ ಥರ ಸಹಕರಿಸ್ತಾ ಇಲ್ಲ, ಅದರಿಂದ ನಾನು ಸರಿ ಇಲ್ವೇನೋ, ನನ್ನಲ್ಲಿ ತಪ್ಪಿದೆಯೇನೋ ಅಂತ ಸುಮ್ಮನೆ ಅವ್ರ ಬಗ್ಗೆ ಆತಂಕ ಪಟ್ಕೊಳ್ಳೋದು. ಅದರಿಂದನೇ ಲೈಂಗಿಕ ಸಮಸ್ಯೆಗಳಾಗತ್ತೆ. ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು. ಅದರಿಂದ ಈಗ ಈ ರೀತಿ ಅದರಿಂದ ಕೆಲವು ಗಂಡಸರು ಏನು ಮಾಡ್ತಾರೆ, ಅವ್ರ ಹೆಂಗಸರಿಗೆ ಅಲ್ಲಿ ಅದರ ಥರ ತಾನು ಅದು ಹೆಂಡ್ತಿನೂ ಕೂಡ ಮಾಡಬೇಕು, ಹಿಂಗೆ ಮಾಡಬೇಕು. ಎಷ್ಟೋ ಹೆಂಗಸರು ಬಂದು ಹೇಳ್ತಾರೆ, ಇದನ್ನು ತುಂಬ ಚಟ ಇದೆ ಅವ್ರಿಗೆ ಅದನ್ನೆಲ್ಲ ನೋಡೋದು, ನನಗೂ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ತಾರೆ, ನನ್ನ ಕೈಲಿ ಆಗೋದಿಲ್ಲ, ಹೇಳಿದರೆ ಜಗಳ ಆಡ್ತಾರೆ, ಏನು ಮಾಡೋದು ಅಂಥವ್ರಿಗೆಲ್ಲ ಕೌನ್ಸೆಲಿಂಗ್ ಮಾಡಿ ಕಳಿಸೋ ಥರ ಅದೆಲ್ಲ ಯಾವುದು ಸರಿ ಯಾವ್ದು ತಪ್ಪು, ಅದೆಲ್ಲ ಫೋಟೋಗ್ರಫಿ ಟ್ರಿಕ್ಸು. ಆ ಥರ ನಾರ್ಮಲ್ ಮನುಷ್ಯರು ಹಾಗೆಲ್ಲ ಇರೋಕ್ಕೆ ಸಾಧ್ಯತೆಗಳಿರಲ್ಲ. ಸೊ ಅದನ್ನು ನೀವು ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಹಿಂಸೆಯಾಗದ ರೀತಿಯಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಮಾಡ್ಕೋಬೇಕು. ಮ್ಯಾಮ್, ಈಗ ಮತ್ತೊಂದೇನೆಂದರೆ ನೀವು ಕೌನ್ಸಿಲಿಂಗ್ ಮಾಡ್ತೀರಾ, ಗೈನಕಾಲಜಿಸ್ಟ್ ಡಾಕ್ಟರ್ ಆಗಿದ್ದೀರಾ, ಜೊತೆಗೆ ಹೌಸ್ ವೈಫು ಕೂಡ ಹೌದು, ಫ್ಯಾಮಿಲಿನೂ ನೋಡ್ಕೊತೀರಾ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಲೈಫ್ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಾ? ಆ್ಯಂಡ್ ಈಗಿನ ವರ್ಕಿಂಗ್ ವುಮೆನ್ಗೆ ಏನು ಸಲಹೆ ಕೊಡ್ತೀರಾ? ಇಡೀ ದಿನ ಅದು ಫುಲ್ ಬ್ಯುಸಿ ಪ್ಯಾಕ್ಡ್ ರೊಟೀನ್ ಆಗೋಗ್ಬಿಟ್ಟಿರತ್ತೆ ಸರ್. ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ನಮ್ಮ ಮನೆಯಲ್ಲಿ ನಾನೇ ಅಡುಗೆ ಮಾಡೋದು, ಯಾರಿಗೂ ಅಡುಗೆಯವ್ರು ಆ ಥರ ಇಟ್ಕೊಂಡಿಲ್ಲ. ಸೊ ಅದರಿಂದ ನಮ್ಮಲ್ಲಿ ಯಾಕಂದರೆ ಯಾವ ಟೈಮ್ ನಾನು ಹೊರಗೆ ಹೋಗ್ತೀನಿ, ಯಾವಾಗ ಬ್ಯುಸಿ ಆಗ್ತೀನಿ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಒಂದು ಸಲ ಮಾಡಿ ಇಟ್ಬಿಟ್ಟು ಬಂದುಬಿಟ್ರೆ ನನಗೂ ಧೈರ್ಯ ಇರುತ್ತೆ. ಹಾಗಿಂದ ಅಡುಗೆ ಮಾಡೋದ್ರಿಂದ ಹಿಡಿದು ಅವಾಗ ಕೆಲವು ಸಲ ಬೇಗ ಹೋಗಬೇಕಾಗತ್ತೆ, ಕೆಲವು ಸಲ ಟೈಮ್ ಇರುತ್ತೆ, ಎಮರ್ಜೆನ್ಸಿ ಡೆಲಿವರಿ ಕೇಸು ಅದ್ರ ಮೇಲೇ. ಆಮೇಲೆ ಪ್ರತಿ ಇದರದಲ್ಲಿ ಇವಾಗೇನೋ ಒಂದು ಹಂತಕ್ಕೆ ಬಂದಿದೆ, ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳು ಬೇರೆ ಇರ್ತಿದ್ರಲ್ಲ, ಆದರೆ ಯಾವಾಗಲೂ ನನ್ನ ಮಕ್ಳಿಗೆ ನಾನು ತಪ್ಪಿಸಿಲ್ಲ. ಅವ್ರಿಗೆ ನಾನು ಕೊಡೋ ಟೈಮ್ ಫುಲ್ ಟೈಮ್ ಅದನ್ನು ಸ್ಕೂಲ್ಗೆ ಹೋಗೋದು, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರ್ಬೋದು, ಸಮ್ಮರ್ ಕೋರ್ಸಸ್ಸು, ಅವ್ರನ್ನ ಆಟಕ್ಕೆ ಕರ್ಕೊಂಡು ಹೋಗೋದು, ಎಲ್ಲ ಸ್ಪೋರ್ಟ್ಸ್ಗೂ ಎಕ್ಸ್ಪೋಸ್ ಮಾಡ್ತಿದ್ದೆ. ಅಂದರೆ ನನ್ನ ಟೈಮಿಂಗ್ಸು, ಹಾಸ್ಪಿಟಲ್ ಟೈಮು ಅವ್ರ ಟೈಮು ನಾನು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೆ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದರಿಂದ. ಸೊ ಯಾವಾಗ ಮಕ್ಕಳು ಬ್ಯುಸಿ ಇರ್ತಾರೆ, ಸ್ಕೂಲ್ಗೆ ಹೋಗಿರ್ತಾರೆ, ಮಲ್ಕೊಂಡಿರ್ತಾರೆ, ಅಂಥ ಟೈಮಲ್ಲಿ ಆಪ್ರೇಷನ್ಸ್ ಫಿಕ್ಸ್ ಮಾಡೋದು, ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳೋದು, ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಿ ಫುಲ್ ಡೇ. ಮತ್ತು ರಾತ್ರಿ ಹೋಗಿ ಇನ್ನು ಮಲ್ಕೊಳ್ಳೋ ಹೊತ್ತಿಗೆ ಇನ್ನೂ ಇದ್ರ ಜೊತೆಗೆ ಕೆಲವು ಪ್ರೋಗ್ರಾಮ್ಸ್ಗಳು, ಕೆಲವು ಕಡೆ ಇದ್ರದ್ದು ಟಿ ವಿ ಪ್ರೋಗ್ರಾಮ್ಸ್ ಇರ್ಬೋದು, ಕೆಲವು ಕಡೆ ಚೀಫ್ ಗೆಸ್ಟ್ ಅಲ್ಲಿ ಇಲ್ಲಿ ಕರಿತಿದ್ರು, ಲೆಕ್ಚರ್ಸು. ಮತ್ತು ಪ್ರೊಫೆಷನಲ್ಲಾಗಿ ಕೂಡ ಎಷ್ಟೋ ನಾನು ಪ್ರೆಸಿಡೆಂಟ್, ಬ್ಯಾಂಗ್ಳೂರು ಸೊಸೈಟಿ ಆಬ್ಸ್ಟೆಟಿಕ್ ಗೈನಕ್ ಪ್ರೆಸಿಡೆಂಟ್ ಆಗಿದ್ದೆ. ಇವಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ ಬೆಂಗಳೂರು ಬ್ರ್ಯಾಂಚ್ಗೆ. ಇಂಟರ್ನ್ಯಾಷನಲ್ ಸೊಸೈಟೀಸ್ನಲ್ಲೆಲ್ಲ ಮೆಂಬರ್, ಅದರದ್ದೆಲ್ಲ ಕೆಲವು ಕೆಲಸಗಳಿರ್ತಿತ್ತು. ಸೊ ಅದನ್ನೆಲ್ಲ ಮಧ್ಯೆ ಟೈಮ್ ಮಾಡಿ ಪ್ರಯಾರಿಟೈಸ್ ಮಾಡ್ಕೊಂಡು ಮಾಡಬೇಕು. ಸೊ ಎಲ್ರಿಗೂ ಹೇಳೋದೇನೆಂದರೆ, ಎಷ್ಟೇ ಬ್ಯುಸಿ ಇರಲಿ ನೀವು ಅದನ್ನು ನೀವು ಸಂತೋಷದಿಂದ ಬ್ಯುಸಿ ಟೈಮ್ಲಿ, ನಾನು ತುಂಬ ಕೆಲಸ, ನಂಗೆ ಟೈಮ್ ಇಲ್ಲ ಅಂತ ಹೇಳಲೇಬಾರ್ದು. ಟೈಮ್ ಬಂದೇ ಬರುತ್ತೆ, ಹೆಂಗೋ ಒಂದು ಮಾಡ್ಕೊಳಕ್ಕಾಗತ್ತೆ ಎಲ್ಲದಕ್ಕೂ. ಲಾಸ್ಟಲ್ಲೆಲ್ಲ ಬಂದಮೇಲೆ ನಂದೇ ಅದು ಮೀ ಟೈಮ್, ಯಾವಾಗಲೂ ಒಂದು ಮೀ ಟೈಮ್ ಅಂತ ನಂದೇ ಟೈಮು.
ಎಲ್ಲ ಮರೆತು ನಿಮ್ಮದಷ್ಟಕ್ಕೆ ಯೋಚನೆ ಮಾಡಿ ಏನು ಬೇಕು ಏನು ಬೇಡ ಏನೇನು ಮಾಡಿದೆ ನೆಕ್ಸ್ಟ್ ಡೇ ಏನು ಮಾಡಬೇಕು ಆ ಥರ ಕೂತು ಒಂದು ಏನೋ ಬುಕ್ ಓದೋದು ಅಥವಾ ನ್ಯೂಸ್ ನೋಡೋದು ಆ ಟೈಮನ್ನು ರಾತ್ರಿ ನಾವು ಇಟ್ಕೊಳ್ಳೋ ಥರ ಅದು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದೇ ನಿಮಗೆ ಹೆಲ್ತು. ಮ್ಯಾಮ್, ಇವಾಗ ನೀವು ನಿಮ್ಮ ಲೈಫನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡ್ರಿ. ಬಟ್ ಈಗಿನ ಕಾಲದ ವರ್ಕಿಂಗ್ ವುಮೆನ್ಗೆ ಮನೆಯಲ್ಲೂ ಕೆಲಸ ಮಾಡಿ ಇಲ್ಲೂ ಬಂದು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೀರು ಕುಡಿಯಲ್ಲ, ಊಟ ಮಾಡಲ್ಲ, ಅವರ ಒಂದು ದೇಹದ ಬಗ್ಗೆ ಅವ್ರ ಕಾಳಜಿನ ವಹಿಸಲ್ಲ. ಏನು ಹೇಳ್ತೀರಾ? ಯಾವ ರೀತಿ ಅವರು ತಮ್ಮನ್ನು ತಾವು ನೋಡ್ಕೋಬೇಕು? ಎಷ್ಟೇ ಆದರೂ ಕೂಡ ನೀವು ಬೇರೆ ಎಲ್ಲರದ್ದು ನೋಡ್ಕೋತಾರೆ ಲೇಡೀಸ್ ಸಾಮಾನ್ಯವಾಗಿ, ಅವ್ರ ಗಂಡಂದು, ಮಕ್ಕಳದು, ಮನೆಯದು. ಅದನ್ನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನೇ ಯಾವಾಗಲೂ ನಾವು ಸಹಜ ರೀತಿಯಲ್ಲಿ ಮನೇಲಿ ಏನು ಮಾಡಬೇಕು, ಮನೆಯವ್ರ ಸಹಕಾರ ಇದೆಲ್ಲ ಇದ್ದರೆ ಪರವಾಗಿಲ್ಲ, ಅಥವಾ ಹಸ್ಬೆಂಡ್ ಏನಾದರೂ ಕೋಆಪ್ರೇಟ್ ಮಾಡೋ ಥರ ಇದ್ದರೆ ಅದು ಪರವಾಗಿಲ್ಲ. ಯಾಕಂದರೆ ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಇದರೊಳಗೆಲ್ಲ ಗಂಡಂದರು ಕೂಡ ಸ್ವಲ್ಪ ಸಹಕರಿಸ್ಬೇಕು. ಇವಾಗ ಇದು ಗಂಡಸ್ರ ಕೆಲಸ, ಇದು ಹೆಂಗಸ್ರ ಕೆಲಸ ಅಂತ ಏನಿಲ್ಲ. ಇಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋದರೆ ಲೇಡೀಸ್ಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಆಗುತ್ತೆ ಮತ್ತು ಟೈರ್ಡ್ನೆಸ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಭಾಳಷ್ಟು ಜನ ಗಂಡ ಹೆಂಡ್ತಿನಲ್ಲಿ ಕೆಲವು ಸಲ ಈ ಲೈಂಗಿಕತೆ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಒಬ್ರಿಗೊಬ್ರು ಟೈಮ್ ಕೊಡೋಕ್ಕೆ ಆಗಲ್ಲ, ಸಂಭೋಗ ಕ್ರಿಯೆ ನಡೆಸೋದಕ್ಕಾಗಲ್ಲ. ಆಮೇಲೆ ಅದರಿಂದನೇ ಅರ್ಧ ಅವ್ರ ಮಕ್ಕಳಾಗದೇ ಇರೋದು, ಬಂಜೆತನಕ್ಕೆ ಕಾರಣ ಆಗೋದು, ಇದಕ್ಕೆ ಒಂದು ಕಾರಣ ಆಗುತ್ತೆ. ಆದರೆ ಎಷ್ಟೇ ಆದರೂ ಕೂಡ ನಿಮ್ಮ ಜೀವನನ ನಿಮ್ಮ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಗೋಸ್ಕರವಾಗಿ ಊಟ ತಿಂಡಿ ನೆಗ್ಲೆಕ್ಟ್ ಮಾಡಬೇಡಿ. ಟೈಮಿಗೆ ಎಷ್ಟೇ ಬ್ಯುಸಿ ಇದ್ದರೂ ಬೆಳಗ್ಗೆ ಬ್ರೇಕ್ಫಾಸ್ಟು ಹೊರಗೆ ಮನೆಗೆ ಬಿಡೋ ಮುಂಚೆ ಒಂದು ಬ್ರೇಕ್ಫಾಸ್ಟ್ ಕರೆಕ್ಟಾಗಿ ಮಾಡಿದರೆ ಇಡೀ ದಿನಕ್ಕೆ ಎನರ್ಜಿ ಇರುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ತಿಂಡಿನೇ ತಿಂದಿಲ್ಲ, ಊಟ ಮಾಡೋ ಹೊತ್ತು 1 ಗಂಟೆ 3 ಗಂಟೆ, ಅದೆಲ್ಲ ದೇಹಕ್ಕೆ ಗ್ಲೂಕೋಸ್ ಲೆವೆಲ್ಲು ಸ್ಟೇಬಲ್ ಆಗಿರೋದಿಲ್ಲ. ಅದರಿಂದ ಅವ್ರಿಗೆ ಲೋ ಎನರ್ಜಿ ಫೀಲಿಂಗ್ ಆಗುವಂಥದ್ದು ಅದು. ಮತ್ತು ನೀರು, ಒಂದು 8-10 ಗ್ಲಾಸ್ ನೀರು ಅವ್ರ ಬಾಯಿಗಲ್ಲಿ ಇಟ್ಕೊಂಡೇ ಇರಬೇಕು ನೀರನ್ನ. ಮತ್ತು ಏನೂ ತಿನ್ನೋಕ್ಕಾಗಿಲ್ಲ ಅಂದರೆ ಒಂದಷ್ಟು ಹಣ್ಣು ಅಥವಾ ಬಿಸ್ಕೆಟ್ಸು ಅದನ್ನು ಅವ್ರ ಬ್ಯಾಗಲ್ಲಿ ಯಾವಾಗಲೂ ಇರಲಿ. ಯಾವಾಗ ಸುಸ್ತಾಗತ್ತೆ ಮಾಡುತ್ತೆ ಆವಾಗಲೇ ಮಧ್ಯದಲ್ಲಿ ಒಂದು ಸ್ವಲ್ಪ ತೊಗೊಳ್ಳೋ ಹಂಗೆ ಆ ರೀತಿ ಅವ್ರು ಅಡ್ಜಸ್ಟ್ ಮಾಡಬೇಕು. ಮನೆಗೆ ಬಂದಮೇಲೂ ಕೂಡ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಿ ರೆಸ್ಟ್ ತೊಗೊಂಡು ನಂತರ ಕೆಲಸಗಳನ್ನು ಮಾಡ್ತಾ ಹೋದಾಗ ಎಲ್ಲದಕ್ಕೂ ಕೂಡ ಟೈಮ್ ಸಿಗತ್ತೆ. ಮತ್ತು ಮಕ್ಕಳಿದ್ರೆ ಮನೆಯಲ್ಲಿ ರಾತ್ರಿ ಒಂದು ಸಲ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಒಂದು ಸಲನಾದರೂ ಎಲ್ಲರೂ ಒಟ್ಟಾಗಿ ಊಟ ಮಾಡೋ ಥರ ಮಕ್ಳಿಗೆ ಏನು ಬೇಕು ಬೇಡಗಳನ್ನು, ಏನಾಯ್ತು ಇವತ್ತು ಸ್ಕೂಲಲ್ಲಿ. ಯಾಕಂದರೆ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಈಗಿನ ಹುಡುಗರಲ್ಲಿ ಬಹಳ ಕಷ್ಟ ಅವರು ಬೇರೆ ಅಡ್ಡದಾರಿ ಹಿಡಿಯೋದಕ್ಕೆ. ಅದರಿಂದ ಏನು ಮಾಡಬೇಕು, ಅವ್ರ ಮಕ್ಕಳು ನೀನು ಇವತ್ತು ಬೆಳಗಿಂದ ಏನೇನು ನಡೀತು, ಏನು ಓದಿದೆ, ಅಥವಾ ಟೀಚರ್ ಏನು ಹೇಳಿದರು, ಯಾವುದಕ್ಕೆ ಒಳ್ಳೆ ಮಾರ್ಕ್ಸ್ ಬಂತು, ಅವಾಗ ಮಕ್ಳಿಗೊಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನೋಡಿದ್ಯಾ ನಮ್ಮ ತಂದೆ ತಾಯಿ ನಂದೆಲ್ಲ. ಇಲ್ಲಾಂದರೆ ಎಷ್ಟೋ ಮಕ್ಕಳು ನನ್ನ ಹತ್ರ ಬರ್ತಾರೆ ಕೌನ್ಸಿಲಿಂಗ್ಗೆ, ಯಾರೂ ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳಿಗೆ ಬೆಳಗಿಂದ ತನಕ ಒಬ್ಬರೇ. ಆವಾಗಲೇ ಈ ಥರ ಚಟಗಳಿಗೆ ಎಲ್ಲೋ ಕಂಪ್ಯೂಟರ್ನಲ್ಲಿ ಪೋರ್ನೋಗ್ರಫಿ ಸೈಟಲ್ಲಿ ಓದೋದಕ್ಕೆ ಆಗಲ್ಲ, ಎಲ್ಲ ಈ ಥರ ಪ್ರಾಬ್ಲಮ್ಸ್ ಆಗೋಕ್ಕೆ ಶುರುವಾಗುತ್ತೆ ಮಕ್ಕಳಿಗೆ. ಅದೊಂಥರ ಇದು ಆವಾಗ ಏನಾಗುತ್ತೆ, ಮಕ್ಕಳು ಮುಕ್ತವಾಗಿ ಮಾತಾಡೋ ಥರ, ಅವ್ರ ಸಮಸ್ಯೆಗಳನ್ನು ಹೇಳೋ ಥರ ಅದಕ್ಕೂ ಕೂಡ ಟೈಮ್ ಕೊಡಬೇಕಾಗತ್ತೆ. ಸೊ ಈ ರೀತಿ ಅವರೊಂದು ಬ್ಯಾಲೆನ್ಸನ್ನು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಗಂಡ ಹೆಂಡತಿಗೂ ಟೈಮ್ ಕೊಡೋಕ್ಕಾಗತ್ತೆ, ಮಕ್ಳಿಗೆ ಟೈಮ್ ಕೊಡೋಕ್ಕಾಗತ್ತೆ, ಮನೆಯಲ್ಲಿ ಕೆಲಸ ಮಾಡೋದು. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲೋ ಈಗ ಅಡುಗೆ ನಾವು ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ, ಎಲ್ಲೋ ಇದೆಯಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಊಟ ಎಲ್ಲ ತರಿಸ್ಕೊಂಡು ತಿನ್ಬಿಟ್ರಾಯ್ತು. ಆದರೂ ಹೆಲ್ತಿ ಡಯಟ್ ಮನೆಯಲ್ಲಿ ಎಷ್ಟು ಮಾಡೋಕ್ಕಾಗತ್ತೋ, ಏನಿಲ್ಲ ರಾ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಮಾಡೋಕ್ಕೆ ಅವ್ರಿಗೆ ಎಷ್ಟು ಸಾಧ್ಯನೋ ಅದರೊಳಗೆ ಒಂದಷ್ಟು ಕಾಳು, ಅನ್ನ, ನಮ್ಮ ಟ್ರೆಡಿಷನಲ್ ಫುಡ್ ಒಳಗೆ ಎಲ್ಲ ಸೇರ್ಕೊಂಡಿರತ್ತೆ. ಅಷ್ಟಾದರೂ ಮಕ್ಳಿಗೂ ರೂಢಿ ಮಾಡಿ ಅವರು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸ್ವಲ್ಪ ಬೆಳೆದ ಮಕ್ಕಳಾದರೆ, ಈಗ ಹೆಣ್ಮಕ್ಳು ಇದೆಲ್ಲ ನಮ್ಮ ಯಜಮಾನರು ನನ್ನ ಮಗಳನ್ನ ಏನೂ ಮಾಡೋಕ್ಕೆ ಬಿಡಲ್ಲ, ಬರೀ ಓದು ಅಂತಾರೆ. ಅವ್ರು ಏನು ಮಾಡ್ತಾರೆ, ಕೊನೆಗೆ ಒಂದು ಸಣ್ಣ ಕಪ್ ಟೀ ಮಾಡೋದು ಅವ್ರ ಕಷ್ಟ ಆಗೋಗುತ್ತೆ. ಈ ರೂಢಿ ಇರೋ ಕೆಲಸ ಆದರೆ ಈಸಿಯಾಗಿ ಮಾಡ್ತಾರೆ. ಅವರು ಓದೋದ್ರೊಳಗೆ ಟೈಮ್ ಆಗೋಗುತ್ತೆ. ಆಮೇಲೆ ಕೆಲಸ ಆದ ತಕ್ಷಣ ಮದುವೆ, ಆಮೇಲೆ ಇಬ್ಬರಲ್ಲೂ ಅವಾಗ ಇನ್ಕಂಪ್ಯಾಟಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲ ಕೆಲಸ ಕಳಿಸಿ. ಸೊ ಅವರು ಸಹಜವಾಗಿ ಎಲ್ಲ ಹಂತದಲ್ಲೂ ಅವ್ರ ಧೈರ್ಯ ಇರುತ್ತೆ ಅದನ್ನು ಪ್ರಾರಂಭ ಮಾಡೋಕ್ಕೆ. ಸೊ ಇವೆಲ್ಲ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈ ಲೈಫ್ ಸ್ಕಿಲ್ಸು ಪ್ರತಿಯೊಂದು ಹುಡುಗ ಇರಲಿ ಹುಡುಗಿ ಇರಲಿ ಎಲ್ರಿಗೂ ಕಲಿಸ್ಬಿಟ್ರೆ ಮನೇಲಿ ಎಲ್ರಿಗೂ ಕೂಡ ಸರಿ ಹೋಗುತ್ತೆ ಆಮೇಲೆ ಮುಂದೆ. ಮ್ಯಾಮ್, ಈಗ ತುಂಬ ಜನ ಹೆಣ್ಮಕ್ಳಿಗೆ PCOD PCOS ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿದೆ. ಸೊ ಇದು ರೆಸ್ಟ್ಲೆಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ, ಅದು ಒಂದು ಕಾರಣನಾ? ಆಗತ್ತೆ. ಸ್ಟ್ರೆಸ್, ಈಗ ಒತ್ತಡದ ಜೀವನ, ನಾವು ಸೇವಿಸ್ತಿರೋ ಅಂಥ ಊಟ ತಿಂಡಿ ಅಥವಾ ನಮ್ಮ ಪರಿಸರ ಮಾಲಿನ್ಯ, ಅದರೊಳಗೆ ಏನಾಗುತ್ತೆ, ಎಷ್ಟೊಂದು ಕೆಮಿಕಲ್ಸ್, ರಾಸಾಯನಿಕಗಳಿರತ್ತಲ್ಲ, ನಮ್ಗೆ ಬೇಕೋ ಬೇಡವೋ ನಾವು ನಮ್ಮ ದೇಹ ಪ್ರವೇಶಿಸ್ತಾ ಇರುತ್ತೆ.
ಮತ್ತು ಕೆಲವು ಆನುವಂಶಿಕ ಕಾಯಿಲೆಗಳು ಆನುವಂಶಿಕ ವಿಷಯಗಳು ಕೂಡ ಸೇರಿಕೊಂಡಿರ್ಬೋದು. ಅಂಥವರಲ್ಲಿ ಇದು ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಲೈಫ್ ಸ್ಟೈಲ್ ಅಂತ ನಾವೇನು ಒಳ್ಳೆ ಜೀವನ ಶೈಲಿ, ಅವ್ರ ಊಟ ಮತ್ತು ಎಕ್ಸರ್ಸೈಸ್. ಸೊ ಇದೊಂದು ಜೀವನ ಶೈಲಿ ಸರಿ ಮಾಡಿಸ್ಕೊಂಡು ಒಂದು ಆಹಾರ ಸರಿಗಿರಬೇಕು, ಎಕ್ಸರ್ಸೈಸು ಒಂದು 15 ನಿಮಿಷ ಯಾವ್ದಾರೋ ಟೈಮ್ ಮಾಡಿ. ನಂಗೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ, ಇದು ಮಾಡೋಕ್ಕಲ್ಲ, ಬೇಡ, ಬೆಳಗ್ಗೆ ಅವ್ರಿಗೆ ಯಾವಾಗ ಹೇಳೋಕ್ಕಾಗತ್ತೋ ಆಗಲಿ, 15 ನಿಮಿಷ 20 ನಿಮಿಷ ವಾಕಿಂಗ್ ಮಾಡಿ. ಎಲ್ಲೂ ಇಲ್ಲಾಂದರೆ ಮನೆಯಲ್ಲೇ ಒಂದು ಅರ್ಧ ಗಂಟೆ ನೀವು ಓಡಾಡೋ ಥರ ಒಂದು 50 ರೌಂಡ್ಸ್ ಹಾಕಿ, ಮೆಟ್ಲಿದ್ರೆ ಮೆಟ್ಲು ಹತ್ತಿ ಇಳಿರಿ. ಚಿಕ್ಕ ಹುಡುಗರಾದರೆ ಹುಡುಗಿರಾದರೆ ಅವ್ರಿಗೊಂದು ಸೈಕ್ಲಿಂಗು, ಸ್ಕಿಪ್ಪಿಂಗು, ಮನೆಯಲ್ಲೇ ಓಡಾಡೋ ಅಂಥದ್ದನ್ನಾದರೂ ಮಾಡಿಸಿ. ಸೊ ಎಕ್ಸರ್ಸೈಸು ಪಾರ್ಟ್ ಆಫ್ ಲೈಫ್ ಆಗಬೇಕು. ಅವಾಗೇನಾಗುತ್ತೆ, ಅದು ಆರೋಗ್ಯಕ್ಕೆ ತಾನಾಗೆ ಅದೆಲ್ಲ ಆಗುತ್ತೆ. ಒಳ್ಳೆ ಊಟ ತಿಂಡಿ ನಾವು ಟ್ರೆಡಿಷನಲ್ ಫುಡ್ ಸಾಯಂಕಾಲದ ಹೊತ್ತು ಮಕ್ಳಿಗೂ ಇಷ್ಟ ಇರುತ್ತೆ, ಅದನ್ನು ತಿನ್ಬೋದು. ಯಾವ್ದಾದ್ರು ಬೇರೆ ಊಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋದು, ಹಾಗೆ ಒಂದು ಹ್ಯಾಬಿಟ್ ಮಾಡ್ಕೊಂಬಿಟ್ರೆ ಹೆಲ್ತಿ ಲೈಫ್ ಸ್ಟೈಲ್ ಆಗುತ್ತೆ. ಆವಾಗ ಇಂಥದ್ದೆಲ್ಲ ಡಿಸೀಸಸ್ಸು ಇದನ್ನೆಲ್ಲ ನಾವು ಕಡಿಮೆ ಮಾಡೋಕ್ಕಾಗುತ್ತೆ. ಮ್ಯಾಮ್, ಈಗ ವುಮೆನ್ ರೈಟ್ಸ್ ಅಂತ ಬಂದರೆ ಒಂದು ಹೆಣ್ಣಿಗೆ ತನ್ನ ದೇಹದ ಮೇಲೆ ಎಷ್ಟು ಹಕ್ಕಿದೆ? ಪೂರ್ತಿ ಹಕ್ಕಿದೆ. ಸೆಕ್ಷುವಲ್ ರಿಪ್ರೊಡಕ್ಟಿವ್ ರೈಟ್ಸ್ ಅಂತಾನೆ 12 ಹಕ್ಕುಗಳನ್ನು IPPF ಇಂಟರ್ನ್ಯಾಷನಲ್ ಪ್ಲ್ಯಾನ್ಡ್ ಪೇರೆಂಟ್ಹುಡ್ ಫೆಡರೇಷನ್ ಕೊಟ್ಟಿದೆ. ಸೊ ತನ್ನ ದೇಹದ ಮೇಲೆ ಹಕ್ಕು, ತನ್ನ ಯೋಚಿಸೋ ಹಕ್ಕು, ಮದುವೆ ಆಗೋ ಹಕ್ಕು, ಮಕ್ಕಳು ಬೇಕೇ ಬೇಡವೆ ಅನ್ನೋ ಹಕ್ಕು, ಮತ್ತು ಎಲ್ಲದಕ್ಕೂ ವೈಜ್ಞಾನಿಕವಾಗಿ ಏನೇನಿದೆ ಅದಕ್ಕೆಲ್ಲ ತಲುಪುವಂಥ ಹಕ್ಕು, ಕ್ವಶನ್ ಮಾಡೋ ಹಕ್ಕು, ಇದೆಲ್ಲ ಕೂಡ ಹಕ್ಕಿದೆ. ಮತ್ತು ತನ್ನ ಆರೋಗ್ಯ ತಾನು ಕಾಪಾಡ್ಕೊಳ್ಬೇಕು. ಅವಳಿಗೆ ಹಕ್ಕಿದೆ ನಿಜ, ಬಟ್ ಅದು ಅವಳ ಜವಾಬ್ದಾರಿ ಕೂಡ ಇರುತ್ತೆ. ಆದ್ದರಿಂದ ತನ್ನ ದೇಹದ ಆರೋಗ್ಯ ತಾನೇ ಕಾಪಾಡ್ಕೊಳ್ಬೇಕು. ಬೇರೆಯವರು ಸಹಾಯ ಮಾಡೋದು ಬೇರೆ. ಯಾವುದೇ ತೊಂದರೆ ಆದರೂ ಆಗಾಗ ಈಗ ರೆಗ್ಯುಲರ್ ಚೆಕಪ್ಪು ಅಥವಾ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸು ಈ ಥರದ್ದೆಲ್ಲ ಹೆಂಗಸರಿಗಿದೆ. ಅದನ್ನು ಅವರು ಆಗಾಗ ಬಂದು ಒಂದು ಮಿನಿಮಮ್ ಟೆಸ್ಟ್, ಜನರಲ್ ಎಕ್ಸಾಮಿನೇಷನು, ಶುಗರ್ ಲೆವೆಲ್, ಬ್ಲಡ್ ಲೆವೆಲ್ಲು, ಥೈರಾಯ್ಡು, ಪ್ಲಸ್ ಒಂದು ಸ್ಕ್ಯಾನಿಂಗು, ಮತ್ತು ಒಂದು ಏಜ್ ಆದಮೇಲೆ ಸ್ಪ್ಯಾಪ್ಸ್ಮಿಯರ್ ಇರ್ಬೋದು, HPV ಟೆಸ್ಟಿಂಗ್ ಇರ್ಬೋದು. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಒಂದು ನೀವು ಇದು ಹೇಳಿದಾಗ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಕ್ಕೆ HPV ವ್ಯಾಕ್ಸಿನ್ ಬಂದಿದೆ ಇವಾಗ. ಆದ್ದರಿಂದ ಅದನ್ನು ಕೊಡಿಸೋದ್ರೊಳಗೆ 9 ರಿಂದ 14 ವರ್ಷದ ಹುಡುಗಿಯರು ಮದುವೆ ಆಗೋಕ್ಕೆ ಮುಂಚೆ, ಲೈಂಗಿಕ ಸಂಪರ್ಕ ಬರೋಕ್ಕೆ ಮುಂಚೆ ಕೊಡಿಸಿದ್ರೆ ಬೆಸ್ಟು. ಆವಾಗ ಇದು ಕ್ಯಾನ್ಸರ್ ಸರ್ವಿಕ್ಸು ಅದನ್ನು ತಡೆಗಟ್ಟಕ್ಕಾಗುತ್ತೆ.